ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ, ಯಾಕಂದರೆ ಎಲ್ಲ ಟ್ಯಾಬ್ಲೋದೆಲ್ಲ ವಿಡಿಯೋಸ್ ಇದೆ ಇದರಲ್ಲಿ. ಸೊ ಅದು ಹಾಕಿದರೆ ಕಾಪಿ ರೈಟ್ಸ್ ಬರುತ್ತೆ, ಗೊತ್ತಿರ್ಬೋದು. ಸೊ ನಾವಿವತ್ತು ಮಂಗಳದೇವಿದು ದಸರಾ ಲಾಸ್ಟ್ ದಿನ ಪ್ರೊಸೆಷನ್ ಎಲ್ಲ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗಿದ್ದೆ. ಯಾಕಂದರೆ ಅದಕ್ಕಿಂತ ಮುಂಚೆ ಪಾಪನ ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಇರಲಿಲ್ಲ. ಅವತ್ತು ಇವರು ಕೂಡ ಇರಲಿಲ್ಲ, ಇವರಿಗೆ ಹೊರಗಡೆ ಮೈಸೂರಲ್ಲಿ ಪ್ರೋಗ್ರಾಮ್ ಇತ್ತು. ಇಲ್ಲಿ ನೋಡ್ಬೋದು, ಇಲ್ಲಿ ಕೃಷ್ಣ ನೋಡಿ ಎಷ್ಟು ಚಂದ ಇದ್ದ ಅಂದರೆ ಕೃಷ್ಣನಿಗೆ ಒಂದು ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾ ಇದ್ದ, ಅಷ್ಟು ಚಂದ ಇತ್ತು. ಸ್ಮೈಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ನಾವು ಹೋಗುವಾಗ ಲೇಟೇ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ನಮಗೆ ಈ ಟ್ಯಾಬ್ಲೋ ಫಸ್ಟ್ ನೋಡಲಿಕ್ಕೆ ಸಿಕ್ತು. ಪ್ರತಿಯೊಂದು ಏನು ಟ್ಯಾಬ್ಲೋ ಇತ್ತು, ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಈ ದಸರಾ ಎಲ್ಲ ಬಂದು ಹೋದ್ಮೇಲಂತೂ ತುಂಬ ಬೇಜಾರಾಗುತ್ತೆ. ಮಂಗಳೂರಲ್ಲಾಗಿರ್ಬೋದು, ಎಲ್ಲ ಕಡೆ ದಸರಾ ಎಲ್ಲೆಲ್ಲಿ ಮಾಡ್ತಾರೆ. ಸೊ ಅದೊಂದು ಫೀಲೇ ಬೇರೆ. ಯಾಕಂದರೆ ಇನ್ನೊಂದು ವರ್ಷ ನಾವು ಕಾಯಬೇಕು ಈ ಥರ ಎಲ್ಲ ನೋಡಬೇಕಂದ್ರೆ. ಇಲ್ಲಿ ನೋಡ್ಬೋದು, ಇಬ್ಬರು ಮಕ್ಕಳೇನಿದ್ದಾರೆ, ಸೊ ಇವರು ಪರಿಚಯದವರ ಮಕ್ಕಳು. ಹಾಗಾಗಿ ನಾವು ಅಲ್ಲೇ ಸ್ವಲ್ಪ ಹೊತ್ತು ನೋಡಿದ್ವಿ. ಕುದ್ರೋಳಿಯಲ್ಲಿ ಇರುವಷ್ಟು ಟ್ಯಾಬ್ಲೋ ಇರೋದಿಲ್ಲ, ಬಟ್ ಯಾವುದೆಲ್ಲ ಟ್ಯಾಬ್ಲೋ ಇತ್ತು ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಒಂದೊಂದು ಕಾನ್ಸೆಪ್ಟ್ ಕೂಡ ಬೇರೆ ಬೇರೆ ಆಗಿತ್ತು. ಸೊ ತುಂಬ ಖುಷಿ ಆಯಿತು ಇಲ್ಲಿಗೆ ಕೂಡ ಹೋಗಿ. ಸೊ ಇವರು ಇರಲಿಲ್ಲ, ಇಲ್ಲಾಂದರೆ ಇಲ್ಲಿದ್ದು ಮುಗಿಸಿ ನಾವು ಮತ್ತೆ ಕುದ್ರೋಳಿಗೆ ಕೂಡ ಹೋಗ್ಬೋದಿತ್ತು. ಮತ್ತು ಇಲ್ಲಿ ಎಲ್ಲ ತೇರೆಲ್ಲ ಹೋಗಿ ಬರುವಾಗೆಲ್ಲ ತುಂಬ ಲೇಟಾಗಿತ್ತು, 1 ಗಂಟೆ 2 ಗಂಟೆ. ಸೊ ಹಾಗೆ ಮತ್ತು ಎಲ್ಲ ಅಂದರೆ ನಾವು ಕೆಲವೊಂದು ಮುಂಚೆನೇ ಹೋಗಿತ್ತು, ಬಟ್ ನಾವು ಸ್ವಲ್ಪ ನಡೆದುಕೊಂಡು ಹೋಗಿ ಎಲ್ಲ ಪ್ರೊಸೆಷನ್ ನೋಡ್ಕೊಂಡು ಬಂದು ಅಲ್ಲಿ ದೇವಸ್ಥಾನದ ಒಳಗಡೆ ಕೂತಿದ್ದೇವೆ. ಇವಾಗ ಟೈಮ್ 1 ಗಂಟೆ ಏನೋ ಆಗಿದೆ, ಆದರೂ ಪಾಪ ಇನ್ನೂ ಮಲಗಿರಲಿಲ್ಲ. ಅವಳಿಗಂದರೆ ಈ ಥರ ಹೊರಗಡೆ ಹೋಗೋದಂದರೆ ತುಂಬ ಎಕ್ಸೈಟ್ಮೆಂಟ್, ತುಂಬ ಖುಷಿ. ಮಕ್ಕಳಿಗೆ ಅದೇ ಖುಷಿ ಅನಿಸುತ್ತೆ, ಯಾಕಂದರೆ ಹೊರಗಡೆ ಎಲ್ಲ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಅದರ ನಂತರ ಇಲ್ಲಿ ದೇವರದ್ದು ಬಲಿ ಉತ್ಸವ ಅದು ಕೂಡ ಇತ್ತು. ಹಾಗಾಗಿ ನಾವು ಸೊ ಅದೆಲ್ಲ ನೋಡ್ಕೊಂಡು ನಾವು 1 ವರ್ಷ ಮಂಗಳದೇವಿಯಲ್ಲೇ ಇದ್ವಿ, ಬಟ್ ಆ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಆಗಿದೆ. ಹಾಗಾಗಿ ಇಷ್ಟು ಲೇಟ್ ನೈಟ್ ಎಲ್ಲ ಯಾವುದೇ ಫಂಕ್ಷನ್ ಇರುವಾಗ ನಾವು ನಿಂತಿರಲಿಲ್ಲ. ಬಟ್ ಈ ವರ್ಷ ಅಂತೂ ತುಂಬ ಖುಷಿ ಆಯಿತು, ಯಾಕಂದರೆ ಎಲ್ಲ ಮುಗಿಸಿಕೊಂಡು ಅದು ದೇವರ ತೇರು ಬರುವಾಗ ಆಗಿರ್ಬೋದು ಅಥವಾ ಪ್ರೊಸೆಷನ್ ಆಗಿರ್ಬೋದು. ಸೊ ಇದೆಲ್ಲ ಅಂದರೆ ನಾವು ಪ್ರತಿ ವರ್ಷ ಕೂಡ ಆ ಟೈಮಿಗೆ ಕಾಯ್ತಾ ಇರ್ತೇವೆ ಅಂತ ಹೇಳ್ಬೋದು. ಸೊ ಅದು ಮಂಗಳೂರು ಅಂತಲ್ಲ, ಪ್ರತಿ ಊರಲ್ಲೂ ಅವರದ್ದೇ ಆದ ಕೆಲವೊಂದು ಜಾತ್ರೆ ಅದೆಲ್ಲ ಇರುತ್ತೆ. ಸೊ ನಮಗಂತೂ ಇದೆಲ್ಲ ಮತ್ತೆ ವಾಪಸ್ ಬಂದು ದೇವರದ್ದು ಬಲಿ ಉತ್ಸವ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡುವಾಗಂತೂ ತುಂಬ ಖುಷಿ ಆಯಿತು. ಈ ದಸರಾ ಅಂತೂ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು.
ಹರಿನಾರಾಯಣ ಹರಿಯೋ ಹರಿಕೇಶವ ಹರಿಗೋವಿಂದ ಹರಿನಾರಾಯಣ ಹರಿಯೋ हरिसुंदर नंद मुकुंद हरिनारायण हरियो हरिसुंदर नंद मुकुंद हरिनारायण हरियो हरिकेशव हरिगोविंद हरिनारायण हरियो हरिकेशव हरिगोविंद हरिनारायण हरियो हरिसुंदर नंद मुकुंद हरिनारायण हरियो हरिसुंदर नंद मुकुंद हरिनारायण हरियो वनमाली मुरलीधारी गोवर्धन गिरिवरधारी वनमाली मुरलीधारी गोवर्धन गिरिवरधारी मित मित कदमा कंचूरी गोपी मनहारी मित मित कदमा कंचूरी गोपी मनहारी वनमाली मुरलीधारी गोवर्धन गिरिवरधारी वनमाली मुरलीधारी गोवर्धन गिरिवरधारी नित नित कदमा कंचूरी गोपी मनहारी नित नित कदमा कंचूरी गोपी मनहारी हरिसुंदर नंद मुकुंद हरिनारायण हरियो हरिसुंदर नंद मुकुंद हरिनारायण हरियो नमोस्तुते 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 श्री सर्वसाधिके शरण्ये त्र्यम्बके गौरी नारायणे नमोस्तुते नारायणे नमोस्तुते ಬೆಳಿಗ್ಗೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದಿದ್ದೇವೆ ನಾವು. ಅದೇ ಪಾಪದ್ದು ಲಾಸ್ಟ್ ಟೈಮ್ ಅದೇ ಮೈಯಲ್ಲಿ ಚಿಕ್ಕ ಚಿಕ್ಕದು ಬಿದ್ದಿತ್ತಲ್ಲ ಗುಳ್ಳೆ ಗುಳ್ಳೆ ತರ, ಅದೆಲ್ಲ ಕ್ಲಿಯರ್ ಆದ್ಮೇಲೆ ಮಾರಿಗುಡಿ ಟೆಂಪಲ್ಗೆ ಹೋಗಿ ಪೂಜೆ ಕೊಡ್ಲಿಕ್ಕೆ ಅಂತ ಹೇಳಿದ್ರು. ಹಾಗಾಗಿ ಈಗ ಟೆಂಪಲ್ಗೆ ಬಂದಿದ್ದೇವೆ. ನಿನ್ನೆ ಮೊನ್ನೆ ಎಲ್ಲ ಬರ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಮೊನ್ನೆ ಮಡಿಕೇರಿ ಪ್ರೋಗ್ರಾಮ್ ಹೋಗಿದ್ದೆ. 3 ದಿವಸ ಸ್ನಾನ ಮಾಡಿಸದೆ, ಕೈಬೇವು ಮತ್ತೆ ಅರಶಿನ, ಗಿಡದಲ್ಲಿ ಆಗುವಂತಹದ್ದು ಅರಶಿನ ಅದೆಲ್ಲ ಇದು ಮಾಡಿ ಹಚ್ಚಿ ಮತ್ತೆ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ರು. ಹಾಗೆ ಈಗ ಟೆಂಪಲ್ಗೆಲ್ಲ ಹೋಗಿ ರಶ್ ಕೂಡ ಇರಲಿಲ್ಲ, ಯಾಕಂದ್ರೆ ನವರಾತ್ರಿ ಕಳೀತಲ್ಲ. ಹಾಗಾಗಿ ಫುಲ್ ಇವಳಿಗೆ ಬಿಟ್ಟಿಗೆ ರಶ್ ಎಲ್ಲ ಇದ್ರೆ ತುಂಬಾ ಇಷ್ಟ, ಯಾಕಂದ್ರೆ ಪ್ರಶಾಂತವಾಗಿರ್ತದೆ, ದೇವರ ಕರೆಕ್ಟ್ ದರ್ಶನ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅಂತ. ಜಾತ್ರೆ ಟೈಮಲ್ಲೆಲ್ಲ ದರ್ಶನ ಎಲ್ಲ ಸರಿಯಲ್ಲಿ ಆಗಲ್ಲ, ಹಾಗಾಗೆಲ್ಲ ಹೋಗಿ ಒಂದು ಚಂದದ ದರ್ಶನ ಮಾಡಿ ಇನ್ನು ಟಿಫಿನ್ ಇನ್ನಾಗಬೇಕು. ನಮ್ದು ತಿಂಡಿ ತಿನ್ನಿಲ್ಲ ನಿನ್ನೆ, ಈಗ ಅದೇ ಮಧ್ಯಾಹ್ನ ಆಯ್ತು. ಹೌದು, ಮಂಗಳದೇವಿ ಟೆಂಪಲ್ ಇದ್ದು ತೇರು ನಿನ್ನೆ, ಹಾಗಾಗಿ ಅಲ್ಲಿ ಬರುವಾಗಲೇ ಒಂದು 2 ಗಂಟೆ ಕಳೆದಿದೆ. ಹಾಗೆ ಈಗ ಮಧ್ಯಾಹ್ನದ ಪೂಜೆ ಎಲ್ಲ ಆಯ್ತು, ಇನ್ನು ಹೋಗಿ ತಿಂಡಿ ತಿನ್ಬೇಕು, ಯಾಕಂದ್ರೆ ಹೇಳುವಾಗ ಲೇಟ್ ಆಗಿತ್ತು, ಹಸಿ ಕೂಡ ಆಗ್ತದೆ. ತಿಂಡಿ ತಿಂದು ಹೌದು
ಇಲ್ಲಿ 13 ದಿವಸ ಆಗ್ತಾ ಬಂತು ವೆಜಿಟೇರಿಯನ್ ಇದ್ವಿ. ಯಾಕಂದ್ರೆ ಈ ವರ್ಷ ಸ್ವಲ್ಪ ನವರಾತ್ರಿ ಒಂದು ಪೂಜೆ ಎಕ್ಸ್ಟ್ರಾ ಏನೋ ಇತ್ತು, ಹಾಗಾಗಿ ಇನ್ನು ಇವತ್ತಿಂದ ಸ್ವಲ್ಪ ಚೇಂಜ್. ಹಾಗೆ ಬನ್ನಿ ಹೋಗಿ ಈಗ ಒಂದು ಟಿಫಿನ್ ಒಂದು ವೆಜ್ ಮಾಡಿ ಬರುವ, ಮತ್ತೆ ಮಧ್ಯಾಹ್ನದ ಎಂತ ಅಂತ ನೋಡುವ. ಬನ್ನಿ ಬಾಬಾ. ಹಾಯ್ ಬಾಬಾ. ಹಾಯ್ ಬಲ್ಲೆ. ಕೋಳಿ ಮರಿ, ಕೋಳಿ ಮರಿ. ನಮಸ್ತೆ ಬಲ್ಲೆ. ನಮಸ್ತೆ. ನಿದ್ದೆ ಬಲ್ಲೆ. ನಮಸ್ತೆ ಬಲ್ಲೆ. ನಮಸ್ತೆ. ಥ್ಯಾಂಕ್ ಯು ಬಲ್ಲೆ. ಥ್ಯಾಂಕ್ ಯು. ದೋಸೆ ನೀರು ದೋಸೆ ಅಲ್ಲ, ನಮ್ಮ ಪನ್ನೀರು ತಿಂಡಿದ ಓಲೋಣ. ಹಾಯ್ ಮಂಪ್ಲೆ. ಟೈಸನ್ ಕೋಳಿ ತಗೊಂಡು ಬಂದಿದೆ. ಇದರಲ್ಲಿ ಈಗ ಕುಕ್ಕರಲ್ಲಿ ಇಟ್ಟಿದ್ದಾಳೆ. ಒಮ್ಮೆ ಬಾಯ್ಲರ್ ಅಂತ ಡಿಸೈಡ್ ಮಾಡಿದ್ಲು, ಬ್ರಾಯ್ಲರ್. ಮತ್ತೆ ಯಾಕೆಂದರೆ ಇವತ್ತು ಆಲ್ರೆಡಿ ಲೇಟ್ ಆಗಿದೆ, ಹಾಗಾಗಿ ಬೋನ್ ಚಿಕನ್ ಇದು ಮಸಾಲ ಸುಕ್ಕ ಮಸಾಲ ಹಾಕಿ ಮಾಡುವಂತ. ಇಲ್ಲರೇ ಅವಳು ಗ್ರೈಂಡ್ ಮಾಡಿ ಮಾಡ್ತಾಳೆ, ಪುನಃ ಲೇಟ್ ಆಗ್ತದೆ, ಆಲ್ರೆಡಿ ಲೇಟ್ ಆಗಿದೆಲ್ಲ. ಹಾಗೆ ಅವಳು ಬ್ರಾಯ್ಲರ್ ಓಕೆ ಅಂತ ಹೇಳಿದ್ಲು, ಹುಡಿ ಹಾಕಿ ಮಾಡೋದಲ್ಲ ಅಂತ. ಮತ್ತು ನಾನು ತಗೊಂಡಾಗಿತ್ತು. ಈಗ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಮತ್ತು ಮೊಟ್ಟೆ ಒಂದೆರಡು ತಿಂದ್ವಿ ಸೇಫ್ಟಿಗೆ. ಪಾಪುಗೆ ಒಂದು ಊರಿದ್ದು ಕೋಳಿದ್ದು ಮೊಟ್ಟೆ ಒಂದು ತಂದಿದ್ವಿ, ಅದು ತುಂಬ ಒಳ್ಳೆಯದಂತೆ ಮಕ್ಕಳಿಗೆ. ಹಾಗೆ ಅಲ್ಲಿ ಮಾರ್ಕೆಟಲ್ಲಿ ಸಿಕ್ತು, ಯಾವಾಗಲೂ ಇರಲ್ಲ ಅಲ್ಲಿ, ಇವತ್ತಿತ್ತು, ಅಲ್ಲಿಂದ ತಗೊಂಡು ಬಂದದ್ದು. ರೈಸ್ ಎಲ್ಲ ರೆಡಿಯಾಗಿದೆ, ಸಾರಾಗಿದೆ. ಇನ್ನು ಊಟ ಒಂದಾದರೆ ಫಿನಿಶ್. ಬಿಟ್ಟೆ 4, ಈಗ 3 ಆಯಿತು ಆಲ್ರೆಡಿ. ಇನ್ನು ಸ್ವಲ್ಪ ಹೊತ್ತಲ್ಲಿ 4 ಆಗ್ತದೆ. ಊಟ ಮಾಡುವಾಗ 4 ಆಗ್ತದೆ. ಪಾಪು ಆಟ ಆಡ್ತಿದ್ದಾಳೆ. ಈಗ ಅವಳಿಗೊಂದು ಬೇಗ ಊಟ ಕೊಟ್ಟು ಅವಳನ್ನು ಮಲಗಿಸಬೇಕು. ನಂತರ ಊಟ ಮಾಡಿ ನಾವು ಸ್ವಲ್ಪ ರೆಸ್ಟ್ ಮಾಡಬೇಕು, ಯಾಕಂದರೆ ನಿನ್ನೆದು ನಿದ್ದೆ ಬಾಕಿ ಇದೆ. ದಾಲ್ ಸಾರ್ ಅಥವಾ ಟೊಮೆಟೊ ಸಾರ? ದಾಲ್ ಸಾರ್ ಒಗ್ಗರಣೆ ಕೊಟ್ಟರೆ ಫಿನಿಶ್. ಬೇಗ ಒಂದು ಇದಾಗಿ ಊಟ ಮಾಡುವ, ಪರಿಮಳ ಕೇಳುವಾಗ ತಲೆ ಬಿಸಿ ಆಗ್ತದೆ.